ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರೋ ದರ್ಶನ್ ಮಧ್ಯಂತರ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು. ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ 1 ವರ್ಷದೊಳಗೆ 60 ಸಾಕ್ಷಿಗಳನ್ನು ವಿಚಾರಣೆ ನಡೆಸಿ ಟ್ರಯಲ್ ಪ್ರಕ್ರಿಯೆ ಮುಗಿಸುವಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಸೂಚಿಸಿದ್ದು ಜಾಮೀನು ನಿರಾಕರಿಸಿದೆ. ಆ ಕುರಿತು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ನಟ ದರ್ಶನ್ಗೆ ಇನ್ನು 1 ವರ್ಷ ಜೈಲೇ ಗತಿ. 1 ವರ್ಷದೊಳಗೆ ಟ್ರಯಲ್ ಮುಗಿಸಲು ಸುಪ್ರೀಂ ಆದೇಶ. ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಕಂಗಾಲಾದ ದಾಸ. ಕೊಲೆ ಕೇಸ್ನಲ್ಲಿ 2ನೇ ಬಾರಿ ಜೈಲು ಪಾಲಾಗಿರುವ ನಟ ದರ್ಶನ್ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಇಂದು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪಾರ್ದಿವಾಲಾ ಹಾಗೂ ವಿಜಯ್ ಬಿಷ್ಣೋಯಿ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠ ದರ್ಶನ್ ಮನವಿ ಮಾಡಿದ್ದ ಜಾಮೀನನ್ನ ನಿರಾಕರಿಸಿ ಟ್ರಯಲ್ ಪ್ರಕ್ರಿಯೆ ಪೂರ್ಣಗೊಳಿಸಲು 1 ವರ್ಷ ಟೈಮ್ ಫಿಕ್ಸ್ ಮಾಡಿದೆ. ಕಳೆದ ಮೇ 4ರಂದು ನಡೆದ ವಿಚಾರಣೆಯ ವೇಳೆ ದರ್ಶನ್ ಪರ ವಕೀಲರು ಜೈಲಿನ ಅವ್ಯವಸ್ಥೆ ಹಾಗೂ ಟ್ರಯಲ್ ವಿಳಂಬ ಬಗ್ಗೆ ಆರೋಪ ಮಾಡಿದ್ರು. ಜೊತೆಗೆ ಟ್ರಯಲ್ ವಿಳಂಬವಾಗ್ತಾ ಇರೋ ಕಾರಣ ಜಾಮೀನು ಮಂಜೂರು ಮಾಡಬೇಕಂತ ಮನವಿ ಮಾಡಿದ್ರು. ವಾದ ಆಲಿಸಿದ ನ್ಯಾಯಪೀಠ ಜೈಲಿನಲ್ಲಿ ದರ್ಶನ್ಗೆ ನೀಡಿರೋ ಫೆಸಿಲಿಟೀಸ್ ಹಾಗೂ ದರ್ಶನ್ ಮಾಡಿರೋ ಆರೋಪಗಳಿಗೆ ಸಂಬಂಧಿಸಿದಂತೆ ಹಾಗೂ ಟ್ರಯಲ್ನ ಪ್ರಕ್ರಿಯೆಯ ಸ್ಥಿತಿಗತಿ ಬಗ್ಗೆ ವರದಿ ನೀಡುವಂತೆ ಸೂಚಿಸಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನು ನೀಡಿತ್ತು. ಇದೀಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ದು ದರ್ಶನ್ ಮಾಡಿದ್ದ ಆರೋಪಗಳಿಗೆ ವರದಿಯಲ್ಲಿ ಉತ್ತರಿಸಿದೆ. ಈ ವರದಿ ಸಂಬಂಧ ಇಂದು ಕೋರ್ಟ್ನಲ್ಲಿ ದರ್ಶನ್ ಪರ ಹಿರಿಯ ವಕೀಲ ಮುಕುಲ್ ರೋಹಟ್ಗಿ ಭರ್ಜರಿಯಾಗಿ ವಾದವನ್ನ ಮಂಡಿಸಿದ್ರು. 2025ರ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದಾಗಿನಿಂದ ದರ್ಶನ್ ಜೈಲಿನಲ್ಲಿದ್ದಾರೆ. ಆದರೆ ಟ್ರಯಲ್ ಸಂಬಂಧ ಇಲ್ಲಿಯವರೆಗೆ ಕೇವಲ 10 ಸಾಕ್ಷಿಗಳನ್ನ ಮಾತ್ರ ವಿಚಾರಣೆ ಮಾಡಲಾಗಿದೆ. ಪರಿಸ್ಥಿತಿಯನ್ನ ನೋಡಿದ್ರೆ ಪ್ರಕರಣ ಮುಗಿಯುವ ರೀತಿ ಕಾಣಿಸ್ತಾ ಇಲ್ಲ. ದರ್ಶನ್ ಜೈಲಿನಲ್ಲಿ ಕ್ವಾರಂಟೈನ್ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ನಿಗದಿತ ಪೀಠದಲ್ಲಿ ವಿಚಾರಣೆ ನಡೆಯದೆ ಇನ್ಚಾರ್ಜ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಅಂತ ವಾದಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ನಟ ದರ್ಶನ್ಗೆ ರಿಲೀಫ್ ನೀಡಲು ನಿರಾಕರಿಸಿದೆ. ವಾದದ ಮಧ್ಯೆ ಪ್ರವೇಶಿಸಿದ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ 2025ರ ನವೆಂಬರ್ನಲ್ಲಿ ಚಾರ್ಜ್ ಫ್ರೇಮ್ ಆಗಿದೆ. 7 ತಿಂಗಳಲ್ಲಿ 10 ಜನರ ಸಾಕ್ಷಿ ವಿಚಾರಣೆಯಾಗಿದೆ. ಪ್ರಾಸಿಕ್ಯೂಷನ್ ಕೇಳುವಂತೆ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಅಗತ್ಯವಿದೆ ಎಂದಿದೆ. ಹೀಗಾಗಿ ವಿಚಾರಣೆ ತುಂಬಾ ನಿಧಾನಗತಿಯಲ್ಲಿ ನಡೀತಾ ಇದ್ದು ಡೇಟ್ ಬೈ ಡೇಟ್ ಬೇಸ್ ಮೇಲೆ ವಿಚಾರಣೆಯನ್ನ ನಡೆಸಿ ಮುಂದಿನ 1 ವರ್ಷದ ಅವಧಿಯಲ್ಲಿ ಸಾಕ್ಷಿಗಳ ವಿಚಾರಣೆ ಮುಗಿಸುವಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಸೂಚಿಸಿದೆ. ಜೊತೆಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸೂಚಿಸಿರೋ ಸುಪ್ರೀಂ ಕೋರ್ಟ್ ಈ ಬಗ್ಗೆ ವರದಿಯನ್ನ ಸಲ್ಲಿಸಲು ಜೈಲ್ ಸೂಪರಿಂಟೆಂಡೆಂಟ್ಗೆ ಆದೇಶಿಸಿದೆ. ಕಾನೂನು ಪ್ರಕಾರ ಏನು ಕೊಡಬೇಕು ಅದನ್ನು ಕೊಡಿ. 1 ವರ್ಷದಲ್ಲಿ ಇಷ್ಟು ವಿಟ್ನೆಸ್ ನೀವು ಮಾಡಲೇಬೇಕು, ಮಾಡಿಲ್ಲ ಅಂದರೆ ಅವ್ರು ರಿನ್ಯೂ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಇದು ನನ್ನ ಪ್ರಕಾರ ದರ್ಶನ್ಗೆ ಒಂದು ಪ್ಲಸ್ ಪಾಯಿಂಟ್. ಅವರು ಬ್ಯಾಸ್ಕೆಟಲ್ಲಿ ಒಂದು ಎಕ್ಸ್ಟ್ರಾ ಫ್ರೂಟು ಬಿದ್ದಿದೆ, ಅದನ್ನು ತಿನ್ಬೋದು ಅವರು. ಇವೆಲ್ಲದರ ಜೊತೆಗೆ 1 ವರ್ಷದ ಒಳಗೆ ಸಾಕ್ಷಿಗಳ ವಿಚಾರಣೆ ವಿಳಂಬವಾದರೆ ದರ್ಶನ್ ವಿಚಾರಣಾ ನ್ಯಾಯಾಲಯದಲ್ಲೇ ಮತ್ತೆ ಬೇಲ್ಗೆ ಅರ್ಜಿ ಸಲ್ಲಿಸಬಹುದೆಂಬ ಮಹತ್ವದ ಅವಕಾಶವನ್ನ ಕೋರ್ಟ್ ನೀಡಿದೆ. ಇನ್ನು ರೆಗ್ಯುಲರ್ ಕೋರ್ಟ್ ಇಲ್ಲದಿರುವ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಕ್ರಮ ವಹಿಸುವಂತೆಯೂ ಕೂಡ ನಿರ್ದೇಶನವನ್ನ ನೀಡಿದೆ. ಈ ಸೂಚನೆ ದರ್ಶನ್ಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತಾರೆ ಹಿರಿಯ ವಕೀಲರು. ಏನೇ ಆದರೂ ಜಾಮೀನು ನಿರೀಕ್ಷೆಯಲ್ಲಿದ್ದ ದರ್ಶನ್ ಹಾಗೂ ಅವರ ಅಭಿಮಾನಿಗಳಿಗೆ ಸುಪ್ರೀಂ ಕೋರ್ಟ್ ಅನುಕೂಲಕರವಾದ ತೀರ್ಮಾನವನ್ನ ತೆಗೆದುಕೊಂಡು ಟ್ರಯಲ್ ಅನ್ನ ಬೇಗ ಮುಗಿಸಲು ಸೂಚಿಸಿದ್ರು. ಇನ್ನು 1 ವರ್ಷಗಳ ಕಾಲ ದರ್ಶನ್ಗೆ ಮಾತ್ರ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.